ಅಗ್ನಾವಿಷ್ಣು ಸಜೋಷಸೇ ಮಾ ವರ್ಧಂತು ವಾಂ ಗಿರಃ ದ್ಯುಮ್ನೈರ್ವಾಜೇಭಿರಾಗತಂ. ಅಗ್ನಾವಿಷ್ಣು ದೇವತೆಗಳಾದ ಅಗ್ನಿ ಮತ್ತು ವಿಷ್ಣು ನೀವಿಬ್ಬರೂ ಸಜೋಷಸ ಸಮಾನವಾದ ಪ್ರೀತಿಯುಳ್ಳವರಾಗಿ ಆಗಿರಿ. ವಾಂ ನಿಮ್ಮಿಬ್ಬರ ಇಮಾಹ ಗಿರಹ ಈ ಸ್ತುತಿರೂಪವಾದ ಮಾತುಗಳು ವರ್ಧಂತು ವೃದ್ಧಿ ಹೊಂದಲಿ. ನೀವಿಬ್ಬರು ದ್ಯುಮ್ನೈಹಿ ಸಂಪತ್ತುಗಳಿಂದ, ವಾಜೇಭಿಹಿ ಅನ್ನಗಳಿಂದ ಕೂಡಿದವರಾಗಿ ಈ ಯಾಗದಲ್ಲಿ ನಮ್ಮಿಂದ ಹವಿಸ್ಸನ್ನು ಸ್ವೀಕರಿಸಲು ಆಗತಂ ಬನ್ನಿರಿ. ದೇವತೆಗಳಲ್ಲಿ ಅಗ್ನಿಯು ಮೊದಲನೆಯವನು, ವಿಷ್ಣುವು ಬಹಳ ಮುಖ್ಯನಾಗಿದ್ದಾನೆ. ಆದ್ದರಿಂದ ಅಗ್ನಿ ಮತ್ತು ವಿಷ್ಣು ಇಬ್ಬರು ದೇವತೆಗಳನ್ನು ಆಹ್ವಾನಿಸಿ ಹವಿಸ್ಸನ್ನು ಕೊಟ್ಟರೆ ಸಕಲ ದೇವತೆಗಳಿಗೂ ತೃಪ್ತಿಯಾಗುತ್ತದೆ. ಈ ಪ್ರಶ್ನದಲ್ಲಿ ಚ ಮತ್ತು ಮೇ ಎಂಬ ಪದಗಳ ಪ್ರಯೋಗ ಅತ್ಯಧಿಕವಾಗಿರುವುದರಿಂದ ಇದಕ್ಕೆ ಚಮಕ ಎಂದು ಹೆಸರು ರೂಢಿಯಾಗಿದೆ. ಇದನ್ನು ವಸೋರ್ಧಾರಾದಿ ಮಂತ್ರಗಳು ಎಂದು ಕರೆಯುತ್ತಾರೆ. ವಾಜಶ್ಚ ಮೇ ಪ್ರಸವಶ್ಚ ಮೇ ಪ್ರಯತಿಶ್ಚ ಮೇ ಪ್ರಸಿತಿಶ್ಚ ಮೇ. ವಾಜಶ್ಚ ಮೇ ನನಗೆ ಅನ್ನವು, ಪ್ರಸವಶ್ಚ ಮೇ ಅನ್ನದಾನ ಮಾಡುವುದಕ್ಕೆ ಆಜ್ಞೆಯು, ಪ್ರಯತಿಶ್ಚ ಮೇ ಶುದ್ಧಿಯು, ಪ್ರಸಿತಿಶ್ಚ ಮೇ ನನಗೆ ಅನ್ನದ ವಿಷಯದಲ್ಲಿ ಉತ್ಸಾಹವು, ಧೀತಿಶ್ಚ ಮೇ ನನಗೆ ಧ್ಯಾನವು, ಕ್ರತುಶ್ಚ ಮೇ ನನಗೆ ಸಂಕಲ್ಪವು ಅಥವಾ ಯಜ್ಞವು, ಮತ್ತು ಮೇ ಸ್ವರಶ್ಚ ನನಗೆ ಸರಿಯಾದ ಶಬ್ದಗಳನ್ನು ಉಚ್ಚಾರಣೆ ಮಾಡುವ ಶಕ್ತಿಯು, ಶ್ಲೋಕಶ್ಚ ಮೇ ನನಗೆ ಸ್ತೋತ್ರವು, ಶ್ರಾವಶ್ಚ ಮೇ ನನಗೆ ಮಂತ್ರಗಳನ್ನು ಕೇಳುವ ಸಾಮರ್ಥ್ಯವು, ಶ್ರುತಿಶ್ಚ ಮೇ ನನಗೆ ವೇದಗಳನ್ನು ಮತ್ತು ಬ್ರಾಹ್ಮಣ ಭಾಗಗಳನ್ನು ಕೇಳುವ ಸಾಮರ್ಥ್ಯವು, ಜ್ಯೋತಿಶ್ಚ ಮೇ ಮತ್ತು ನನಗೆ ಪ್ರಕಾಶವು, ಸುವಶ್ಚ ಮೇ ನನಗೆ ಸ್ವರ್ಗವು, ಪ್ರಾಣಶ್ಚ ಮೇ ನನಗೆ ಮೇಲಕ್ಕೆ ಸಂಚರಿಸುವ ಶರೀರವಾಯುವು, ಅಪಾನಶ್ಚ ಮೇ ನನಗೆ ಶರೀರದ ಕೆಳಭಾಗದಲ್ಲಿ ಸಂಚರಿಸುವ ವಾಯುವು, ವ್ಯಾನಶ್ಚ ಮೇ ನನಗೆ ಶರೀರದ ಎಲ್ಲ ಭಾಗಗಳಲ್ಲಿ ಸಂಚರಿಸುವ ವಾಯುವು, ಅಸುಶ್ಚ ಮೇ ನನಗೆ ಉಸಿರಾಡುವ ವಾಯುವು, ಚಿತ್ತಂ ಚ ಮೇ ನನಗೆ ಮನಸ್ಸಿನ ಸಂಕಲ್ಪವು, ಆಧೀತಂಚ ಮೇ ನನಗೆ ಹೊರಗಿನ ವಿಷಯದ ಜ್ಞಾನವು, ವಾಕ್ಚ ಮೇ ನನಗೆ ಮಾತಾಡುವ ಇಂದ್ರಿಯವು, ಮನಶ್ಚ ಮೇ ನನಗೆ ಮನಸ್ಸು, ಚಕ್ಷುಶ್ಚ ಮೇ ನನಗೆ ಕಣ್ಣು, ಶ್ರೋತ್ರಂ ಚ ಮೇ ನನಗೆ ಕಿವಿಯು, ದಕ್ಷಶ್ಚ ಮೇ ನನಗೆ ಜ್ಞಾನೇಂದ್ರಿಯದ ನೈಪುಣ್ಯವು, ಬಲಂ ಚ ಮೇ ನನಗೆ ಕರ್ಮೇಂದ್ರಿಯ ಶಕ್ತಿಯು, ಓಜಶ್ಚ ಮೇ ನನಗೆ ಓಜಸ್ಸು, ಸಹಶ್ಚ ಮೇ ನನಗೆ ಪರಮಾತ್ಮನು ಶರೀರ ಶಕ್ತಿಯು ಅಥವಾ ಶತ್ರುಗಳನ್ನು ಆಕ್ರಮಿಸುವ ಶಕ್ತಿಯು, ಆಯುಶ್ಚ ಮೇ ನನಗೆ ಆಯುಷ್ಯ, ಜರಾಚ ಮೇ ನನಗೆ ಮುಪ್ಪು, ತನೂಶ್ಚ ಮೇ ನನಗೆ ಸುಂದರವಾದ ಶರೀರವು, ಶರ್ಮ ಚ ಮೇ ನನಗೆ ಸುಖವು, ವರ್ಮ ಚ ಮೇ ನನಗೆ ಕವಚವು, ಅಂಗಾನಿ ಚ ಮೇ ನನಗೆ ಕೈ ಕಾಲು ಮೊದಲಾದ ಅವಯವಗಳು,
ಅಸ್ಥೀನಿ ಚ ಮೇ ನನಗೆ ಶರೀರದಲ್ಲಿರುವ ಎಲುಬುಗಳು. ಪರುಗುಂಷಿ ಚ ಮೇ ನನಗೆ ಶರೀರದ ಸಂಧಿ ಭಾಗಗಳು. ಶರೀರಾಣಿ ಚ ಮೇ ನನಗೆ ಹಿಂದೆ ಹೇಳದೇ ಇರುವ ಶರೀರದ ಎಲ್ಲ ಅವಯವಗಳು. ಯಜ್ಞೇನ ನಾನು ಮಾಡಿದ ಯಾಗದ ಫಲದಿಂದ ಸಿದ್ಧಿಸಲಿ. ಜ್ಯೈಷ್ಠ್ಯಂಚ ಆಧಿಪತ್ಯಂಚ ಮೇ ಜ್ಯೈಷ್ಠ್ಯಂಚ ಮೇ ನನಗೆ ಹಿರಿತನವು ಕೂಡ ಸಿದ್ಧಿಸಲಿ. ಆಧಿಪತ್ಯಂಚ ಮೇ ನನಗೆ ಸ್ವಾಮಿತ್ವವು. ಮನ್ಯುಶ್ಚ ಮೇ ನನಗೆ ಮನಸ್ಸಿನ ಕೋಪವು. ಭಾಮಶ್ಚ ಮೇ ತಿರಸ್ಕಾರಗಳಿಂದ ಕೂಡಿದ ಶಾರೀರಿಕವಾದ ಕೋಪವು. ಅಮಶ್ಚ ಮೇ ನನಗೆ ಅನ್ಯರಿಂದ ತಿಳಿಯಲು ಸಾಧ್ಯವಿಲ್ಲದ ಮಹತ್ವವು. ಅಂಭಶ್ಚ ಮೇ ನನಗೆ ತಂಪಾದ ಮಧುರವಾದ ನೀರು. ಜೇಮಾಚ ಮೇ ನನಗೆ ಜಯಗಳಿಸುವ ಸಾಮರ್ಥ್ಯವು. ಮಹಿಮಾಚ ಮೇ ನನಗೆ ಮಹತ್ವವು. ವರಿಮಾಚ ಮೇ ನನಗೆ ವಿಶಾಲವಾದ ಸಂತತಿಯು. ಪ್ರತಿಮಾಚ ಮೇ ನನಗೆ ವಿಶಾಲವಾದ ಮನೆಯು ಮತ್ತು ಭೂಮಿಯು. ವರ್ಷಮಾಚ ಮೇ ನನಗೆ ದೀರ್ಘ ಜೀವಿತವು. ದ್ರಾಘುಯಾಚ ಮೇ ಪೌತ್ರಾದಿಗಳ ದೀರ್ಘಕಾಲದವರೆಗೆ ನಾಶವಾಗದ ಸಂತತಿಯು. ವೃದ್ಧಂ ಚ ಮೇ ನನಗೆ ತುಂಬ ಧನ ಧಾನ್ಯಗಳು. ವೃದ್ಧಿಶ್ಚ ಮೇ ನನಗೆ ವಿದ್ಯಾದಿ ಗುಣಗಳಿಂದ ಅಭಿವೃದ್ಧಿಯು. ಸತ್ಯಂ ಚ ಮೇ ನನಗೆ ಯಥಾರ್ಥ ಮಾತಾಡುವಿಕೆಯು. ಶ್ರದ್ಧಾ ಚ ಮೇ ನನಗೆ ಪರಲೋಕದ ವಿಷಯದಲ್ಲಿ ನಂಬಿಕೆಯು. ಜಗಚ್ಚ ಮೇ ನನಗೆ ಜಂಗಮಗಳಾದ ಗೋವು ಮೊದಲಾದ ಪ್ರಾಣಿಗಳು. ಧನಂ ಚ ಮೇ ನನಗೆ ಸುವರ್ಣಾದಿ ಸಂಪತ್ತುಗಳು. ವಶಶ್ಚ ಮೇ ನನಗೆ ನನ್ನ ಇಂದ್ರಿಯಗಳು ತನ್ನ ಆತ್ಮನ ವಶವರ್ತಿಗಳಾಗಿ ಇರುವಿಕೆಯು. ತ್ವಿಷಿಶ್ಚ ಮೇ ನನಗೆ ನಿತ್ಯ ಸಂತೋಷವು. ಕ್ರೀಡಾಚ ಮೇ ದಾಳಗಳಿಂದ ಆಡುವಂತಹ ಆಟಗಳು. ಮೋದಾಚ ಮೇ ನನಗೆ ಕ್ರೀಡಾದಿಗಳನ್ನು ನೋಡುವುದರಿಂದ ಸಂತೋಷವು. ಜಾತಂಚ ಮೇ ನನಗೆ ಪುತ್ರಾದಿ ಸಂತತಿಯು. ಜನಿಷ್ಯಮಾಣಂಚ ಮೇ ನನಗೆ ಜನಿಸಲಿರುವ ಸಂತತಿಯು. ಸೂಕ್ತಾಚ ಮೇ ನನಗೆ ಋಕ್ಕುಗಳನ್ನು ಓದಿದ್ದರಿಂದ ಉಂಟಾಗುವ ಪುಣ್ಯವು. ವಿತ್ತಂ ಚ ಮೇ ನನಗೆ ಮೊದಲು ಸಿಕ್ಕಿದ ಸಂಪತ್ತು. ವೇದ್ಯಂಚ ಮೇ ನನಗೆ ಹೊಂದಲಿರುವಂತಹ ಸಂಪತ್ತುಗಳು. ಭೂತಂ ಚ ಮೇ ಮೊದಲು ಇದ್ದ ಭೂಮಿಯು. ಭವಿಷ್ಯತ್ ಚ ಮೇ ಸಿಗಲಿರುವಂತಹ ಭೂಮಿಯು. ಸುಗಂ ಚ ಮೇ ನನಗೆ ಸುಖವಾಗಿ ಹೋಗತಕ್ಕ ಸ್ಥಳವು. ಸುಪಥಂ ಚ ಮೇ ನನಗೆ ಸುಗಮವಾಗಿ ಹೋಗತಕ್ಕ ದಾರಿಯು. ವೃದ್ಧಂ ಚ ಮೇ ನನಗೆ ಸಮೃದ್ಧವಾದ ಯಜ್ಞ ಫಲವು. ವೃದ್ಧಿಶ್ಚ ಮೇ ನನಗೆ ಯಜ್ಞಯಾಗಾದಿ ಅನುಷ್ಠಾನಗಳ ಸಮೃದ್ಧಿಯು. ಕ್ಲುಪ್ತಂ ಚ ಮೇ ನನಗೆ ಕಾರ್ಯಗಳನ್ನು ನಿರ್ವಹಿಸಲು ಬೇಕಾದ ನಿಶ್ಚಿತವಾದ ಸಂಪತ್ತುಗಳು. ಕ್ಲುಪ್ತಿಶ್ಚ ಮೇ ನನಗೆ ಕಾರ್ಯವನ್ನು ಮಾಡುವುದಕ್ಕೆ ಸಾಮರ್ಥ್ಯವು. ಮತಿಶ್ಚ ಮೇ ನನಗೆ ವಸ್ತುಗಳಲ್ಲಿ ನಿರ್ಣಯ ಬುದ್ಧಿಯು. ಸುಮತಿಶ್ಚ ಮೇ ನನಗೆ ಅಸಾಧ್ಯವಾದ ಕೆಲಸಗಳಲ್ಲಿ ನಿರ್ಣಯ ಬುದ್ಧಿಯು ಕೂಡ. ಯಜ್ಞೇನ ಕಲ್ಪಂತಾಂ ನಾನು ಮಾಡುವ ಈ ಯಾಗದಿಂದ ಸಿದ್ಧಿಸಲಿ. ಶಂಚ ಮೇ ಮಯಶ್ಚ ಮೇ ಮೇ ನನಗೆ ಶಂಚ ಇಹಲೋಕದ ಸುಖವು ಯಜ್ಞದಿಂದ ಉಂಟಾಗಲಿ. ಮಯಶ್ಚ ಮೇ ಪರಲೋಕದ ಸೌಖ್ಯವು ನನಗೆ ಉಂಟಾಗಲಿ. ಪ್ರಿಯಂಚ ಮೇ ಪ್ರೀತಿ ಉಂಟು ಮಾಡುವ ವಸ್ತುಗಳು. ಅನುಕಾಮಶ್ಚ ಮೇ ಅನುಕೂಲ ಪ್ರಯತ್ನದಿಂದ ಸಿಗುವ ವಸ್ತುಗಳು. ಕಾಮಶ್ಚ
ಮೇ ಭೋಗ ವಸ್ತುಗಳ ಸುಖವು. ಸೌಮನಸಶ್ಚ ಮೇ ಮನಸ್ಸಿಗೆ ಸ್ವಾಸ್ಥ್ಯವನ್ನು ಉಂಟು ಮಾಡುವ ಬಂಧುವರ್ಗವು. ಭದ್ರಂ ಚ ಮೇ ನನಗೆ ಈ ಲೋಕದಲ್ಲಿ ಮಂಗಳಗಳು. ಶ್ರೇಯಶ್ಚ ಮೇ ನನಗೆ ಪರಲೋಕದ ಸೌಖ್ಯವು. ವತ್ಸ್ಯಶ್ಚ ಮೇ ವಾಸ ಮಾಡಲು ಯೋಗ್ಯವಾದ ಸಂಪತ್ತಿನಿಂದ ಕೂಡಿದ ಮನೆಯು. ವಸ್ಯಶ್ಚ ಮೇ ಯೋಗ್ಯವಾದ ಮನೆಯು. ಯಶಶ್ಚ ಮೇ ನನಗೆ ಕೀರ್ತಿಯು. ಭಗಶ್ಚ ಮೇ ನನಗೆ ಸೌಭಾಗ್ಯವು. ದ್ರವಿಣಂ ಚ ಮೇ ನನಗೆ ಸಂಪತ್ತು. ಯಂತಾ ಚ ಮೇ ನನಗೆ ಸಾರಥಿಯು. ಧರ್ತಾ ಚ ಮೇ ನನಗೆ ಪೋಷಕರಾದ ತಂದೆ ತಾಯಿಗಳು. ಕ್ಷೇಮಶ್ಚ ಮೇ ನನಗೆ ಇರುವ ಹಣವನ್ನು ರಕ್ಷಿಸುವ ಶಕ್ತಿಯು. ಧೃತಿಶ್ಚ ಮೇ ಕಷ್ಟಗಳಲ್ಲಿ ಧೈರ್ಯವು. ವಿಶ್ವಂ ಚ ಮೇ ನನಗೆ ಎಲ್ಲ ಅನುಕೂಲವು. ಮಹಶ್ಚ ಮೇ ನನಗೆ ಪೂಜೆಯು. ಸಂವಿಚ್ಚ ಮೇ ವೇದಶಾಸ್ತ್ರಗಳ ಜ್ಞಾನವು. ಜ್ಞಾತ್ರಂ ಚ ಮೇ ವಿಶೇಷವಾದ ಜ್ಞಾನ ಸಾಮರ್ಥ್ಯವುಳ್ಳ ನನಗೆ. ಸೂಹು ಪ್ರೇರಣಾ ಸಾಮರ್ಥ್ಯವು. ಪ್ರಸೂಹು ಪುತ್ರೋತ್ಪತ್ತಿ ಸಾಮರ್ಥ್ಯವೂ ನನಗೆ. ಸೀರಂ ಚ ಮೇ ಉತ್ತು ಬೆಳೆಸುವ ಕೃಷಿ ಉತ್ಪತ್ತಿಯು. ಲಯಶ್ಚ ಮೇ ಕೃಷಿಗೆ ಅಡೆತಡೆಗಳು ಇಲ್ಲದೆ ಇರುವಿಕೆಯು. ಋತಂ ಚ ಮೇ ಯಜ್ಞಾದಿ ಕೆಲಸವು. ಅಮೃತಂ ಚ ಮೇ ಯಾಗದ ಫಲದಿಂದ ಉಂಟಾಗುವ ಸ್ವರ್ಗಾದಿ ಫಲವು. ಅಯಕ್ಷ್ಮಂ ಚ ಮೇ ಧಾತು ಕ್ಷಯಾದಿ ರೋಗಗಳ ಅಭಾವವು. ಅನಾಮಯಚ್ಚ ಮೇ ಸಾಮಾನ್ಯ ರೋಗಗಳ ಅಭಾವವು. ಜೀವಾತುಶ್ಚ ಮೇ ರೋಗನಾಶಕವಾದ ಔಷಧಿಯು. ದೀರ್ಘಾಯುತ್ವಂ ಚ ಮೇ ತುಂಬ ದೀರ್ಘಕಾಲದ ಆಯುಷ್ಯ. ಅನಮಿತ್ರಂ ಚ ಮೇ ಶತ್ರುರಾಹಿತ್ಯವು. ಅಭಯಂಚ ಮೇ ಅಭಯವು ಅಂದರೆ ಭೀತಿಯ ಅಭಾವವು. ಸುಗಂ ಚ ಮೇ ಅದೇ ರೀತಿಯಲ್ಲಿ ನನಗೆ ಆನಂದವು. ಶಯನಂ ಚ ಮೇ ಉತ್ತಮವಾದ ಹಾಸಿಗೆಯು. ಸೂಷಾಚ ಮೇ ಉತ್ತಮವಾದ ಪ್ರಾತಃ ಕಾಲವು. ಸುದಿನಂ ಚ ಮೇ ಇಡೀ ದಿನ ಯಜ್ಞ ದಾನ ಅಧ್ಯಯನಾದಿಗಳಿಂದ ಕೂಡಿದ್ದಾಗಿ ಸುದಿನವಾಗಿ. ಯಜ್ಞೇನ ಕಲ್ಪತಾಂ ನಾನು ಮಾಡುವ ಯಾಗದಿಂದ ನನಗೆ ಉಂಟಾಗಲಿ. ಊರ್ಚ ಮೇ ಸೂನೃತಾ ಚ ಮೇ ನನಗೆ ಊರ್ಚ ಮೇ ಅನ್ನವು. ಸೂನೃತಾ ಚ ಮೇ ನನಗೆ ಸತ್ಯವಾದ ಮಾತು. ಪಯಶ್ಚ ಮೇ ನನಗೆ ಹಾಲು. ರಸಶ್ಚ ಮೇ ನನಗೆ ಹಾಲಿನ ಸಾರವು. ಘೃತಂ ಚ ಮೇ ನನಗೆ ತುಪ್ಪವು. ಮಧು ಚ ಮೇ ನನಗೆ ಜೇನು. ಸಗ್ಧಿಶ್ಚ ಮೇ ಬಂಧುಗಳೊಡನೆ ಸಹ ಭೋಜನವು. ಸಪೀತಿಶ್ಚ ಮೇ ಬಂಧುಗಳ ಒಡನೆ ಕೂಡಿ ಪಾನೀಯ ಸ್ವೀಕಾರವು. ಕೃಷಿಶ್ಚ ಮೇ ಕೃಷಿಯಿಂದ ಧಾನ್ಯಗಳ ಉತ್ಪತ್ತಿಯು. ವೃಷ್ಟಿಶ್ಚ ಮೇ ಜಯ ಸಾಮರ್ಥ್ಯವು. ಔದ್ಭಿದ್ಯಂಚ ಮೇ ಮರಗಳ ಉತ್ಪತ್ತಿಯು. ರಜಿಶ್ಚ ಮೇ ಬಂಗಾರವು. ರಾಯಶ್ಚ ಮೇ ನನಗೆ ಮುತ್ತು ಮೊದಲಾದ ಮಣಿಗಳು. ಪುಷ್ಟಂ ಚ ಮೇ ನನಗೆ ಧನ ಸಮೃದ್ಧಿಯು. ಪುಷ್ಟಿಶ್ಚ ಮೇ ಶರೀರ ಬೆಳವಣಿಗೆಯು. ವಿಭು ಚ ಮೇ ಎಲ್ಲರಿಗೂ ಪರಿಚಿತನಾಗಿರುವುದು. ಪ್ರಭು ಚ ಮೇ ಐಶ್ವರ್ಯಯುಕ್ತನಾಗಿ ಇರುವಿಕೆಯು. ಬಹು ಚ ಮೇ ಎಲ್ಲವೂ ಕೂಡಿರುವುದು. ನನಗೆ
ಭೂಯಶ್ಚ ಮೇ ಅಭಿವೃದ್ಧಿಯು ಪೂರ್ಣಂ ಚ ಮೇ ಧನ ಪುತ್ರಾದಿಗಳಿಂದ ತುಂಬಿರುವಿಕೆಯು ಪೂರ್ಣತರಂ ಚ ಮೇ ಆನೆ ಕುದುರೆ ಮೊದಲಾದ ಸಕಲ ವಸ್ತುಗಳಿಂದ ಕೂಡಿರುವಿಕೆಯು ಅಕ್ಷಿತಿಶ್ಚ ಮೇ ಧಾನ್ಯಾದಿಗಳ ನಾಶರಾಹಿತ್ಯವು ಕೂಯವಾಶ್ಚ ಮೇ ಹಾಳು ಧಾನ್ಯಗಳು ಕೂಡ ಅನ್ನಂಚ ಮೇ ಅನ್ನವು ಅಕ್ಷುಚ್ಚ ಮೇ ಅಜೀರ್ಣದ ನಾಶವು ವ್ರೀಹಯಶ್ಚ ಮೇ ನನಗೆ ಭತ್ತಗಳು ಯವಾಶ್ಚ ಮೇ ಜವೆ ಗೋಧಿಗಳು ಮಾಷಾಶ್ಚ ಮೇ ನನಗೆ ಉದ್ದುಗಳು ತಿಲಾಶ್ಚ ಮೇ ನನಗೆ ಎಳ್ಳುಗಳು ಮುದ್ಗಾಶ್ಚ ಮೇ ನನಗೆ ಹೆಸರುಗಳು ಖಲ್ವಾಶ್ಚ ಮೇ ನನಗೆ ಕಡಲೆಗಳು ಗೋಧೂಮಾಶ್ಚ ಮೇ ನನಗೆ ಗೋಧಿಗಳು ಮಸುರಾಶ್ಚ ಮೇ ದೊಡ್ಡ ಕಡಲೆಗಳು ಪ್ರಿಯಂಗವಶ್ಚ ಮೇ ಸಾಸಿವೆಗಳು ಅಣವಶ್ಚ ಮೇ ವಿಧ ವಿಧವಾದ ಧಾನ್ಯಗಳು ಶ್ಯಾಮಾಕಾಶ್ಚ ಮೇ ಸಾಮೆ ಅಕ್ಕಿಗಳು ನೀವಾರಾಶ್ಚ ಮೇ ನವಣೆ ಎಂಬ ಧಾನ್ಯಗಳು ಯಜ್ಞೇನ ಕಲ್ಪಂತಾಂ ನಾನು ಮಾಡುವ ಯಾಗದಿಂದ ನನಗೆ ಸಿದ್ಧಿಸಲಿ. ಅಶ್ಮಾಚ ಮೇ ಮೃತ್ತಿಕಾಚ ಮೇ ಅಶ್ಮಾಚ ಕಲ್ಲುಗಳು ಮೃತ್ತಿಕಾಚ ಮೇ ಉತ್ತಮವಾದ ಮಣ್ಣು ಗಿರಯಶ್ಚ ಮೇ ಚಿಕ್ಕ ಬೆಟ್ಟಗಳು ಪರ್ವತಾಶ್ಚ ಮೇ ದೊಡ್ಡ ಬೆಟ್ಟಗಳು ಸಿಕತಾಶ್ಚ ಮೇ ಹೊಯ್ಗೆಗಳು ವನಸ್ಪತಯಶ್ಚ ಮೇ ಹೂ ಬಿಡದೆ ಫಲ ಕೊಡುವ ಮರಗಳು ಹಿರಣ್ಯಂ ಚ ಮೇ ಸುವರ್ಣಗಳು ಅಯಶ್ಚ ಮೇ ಕಬ್ಬಿಣವು ಸೀಸಂ ಚ ಮೇ ಸೀಸವು ತ್ರಪುಶ್ಚ ಮೇ ತವರವು ಶ್ಯಾಮಂ ಚ ಮೇ ಕಂಚು ಲೋಹಂ ಚ ಮೇ ಇತರ ಲೋಹಗಳು ಅಗ್ನಿಶ್ಚ ಆಪಶ್ಚ ಮೇ ಬೆಂಕಿಯು ನನಗೆ ಆಕಾಶದಲ್ಲಿರುವ ನೀರು ವಿರುಧಶ್ಚ ಮೇ ಗಿಡ ಬಳ್ಳಿಗಳು ಓಷಧಯಶ್ಚ ಮೇ ಫಲ ಕೊಟ್ಟು ನಶಿಸುವ ಭತ್ತ ರಾಗಿ ಗೋಧಿ ಮೊದಲಾದವುಗಳು ಕೃಷ್ಟಪತ್ಯಂ ಚ ಮೇ ಉತ್ತು ಬಿತ್ತಿ ಬೆಳೆಯುವ ಸಸ್ಯಗಳು ಅಕೃಷ್ಟಪತ್ಯಂ ಚ ಮೇ ಉತ್ತದೆ ಬಿತ್ತದೆ ಬೆಳೆದು ಫಲ ಕೊಡುವ ನೀವಾರಾದಿ ಸಸ್ಯಗಳು ಗ್ರಾಮ್ಯಾಶ್ಚ ಮೇ ಗ್ರಾಮದಲ್ಲಿ ಹುಟ್ಟಿ ಬೆಳೆಯುವಂತಹ ಪಶವಶ್ಚ ಮೇ ದನ ಕುದುರೆ ಎಮ್ಮೆ ಮೊದಲಾದ ಪ್ರಾಣಿಗಳು ಆರಣ್ಯಾಹ ಕಾಡಿನಲ್ಲಿ ಹುಟ್ಟಿ ಬೆಳೆದ ಆನೆ ಸಿಂಹ ವಾನರ ಮೊದಲಾದ ಪ್ರಾಣಿಗಳು ಮೇ ವಿತ್ತಂ ನನಗೆ ಮೊದಲು ಹೊಂದಿದ ಸಂಪತ್ತು ವಿತ್ತಿಶ್ಚ ಮೇ ಸಿಗಲಿರುವ ಸಂಪತ್ತು ಭೂತಂ ಚ ಮೇ ಜನಿಸಿದ ಸಂತತಿಯು ಭೂತಿಶ್ಚ ಮೇ ತಾನು ಸಂಪಾದಿಸಿದ ಐಶ್ವರ್ಯವು ವಸುಶ್ಚ ಮೇ ಗೋವುಗಳೇ ಮೊದಲಾದ ಸಂಪತ್ತುಗಳು ವಸುಚ ಮೇ ಗೋವುಗಳೇ ಮೊದಲಾದ ಸಂಪತ್ತುಗಳು ವಸತಿಶ್ಚ ಮೇ ವಾಸಿಸಲು ಯೋಗ್ಯವಾದ ಮನೆಯು ಕರ್ಮ ಚ ಮೇ ಅಗ್ನಿಹೋತ್ರಾದಿ ಕೆಲಸಗಳು ಶಕ್ತಿಶ್ಚ ಮೇ ಅದನ್ನು ಆಚರಣೆ ಮಾಡುವ ಸಾಮರ್ಥ್ಯವು ಅರ್ಥಶ್ಚ ಮೇ ಇಷ್ಟವಾದ್ದನ್ನು ಹೊಂದುವಂತಹ ಉಪಾಯವು ಏಮಶ್ಚ ಮ ಇತಿಶ್ಚ ಮೇ ಗತಿಶ್ಚ ಮೇ ನನಗೆ
ಇಷ್ಟಪ್ರಾಪ್ತಿಯು ಯಜ್ಞೇನ ಕಲ್ಪತಾಂ ನಾನು ಮಾಡುವಂತಹ ಯಾಗದಿಂದ ಸಿದ್ಧಿಸಲಿ. ಅಗ್ನಿಶ್ಚ ಮ ಇಂದ್ರಶ್ಚ ಮೇ ಸೋಮಶ್ಚ ಮ ಇಂದ್ರಶ್ಚ ಮೇ. ಈ ಅನುವಾಕದಲ್ಲಿ ಇಂದ್ರನೊಡನೆ ಮತ್ತೊಬ್ಬ ದೇವತೆಯನ್ನು ಸೇರಿಸಿ ಇಬ್ಬರಿಗೆ ಕೂಡ ಆಹುತಿಯನ್ನು ನೀಡುವಂತಹ ಮಂತ್ರಗಳು. ಅಗ್ನಿಶ್ಚ ಮ ಇಂದ್ರಶ್ಚ ಮೇ ನನಗೆ ಅಗ್ನಿದೇವನು ಮತ್ತು ಇಂದ್ರನು. ಸೋಮಶ್ಚ ಮ ಇಂದ್ರಶ್ಚ ಮೇ ನನಗೆ ಸೋಮನೊಡನೆ ಕೂಡಿದ ಇಂದ್ರದೇವನು. ಸವಿತಾ ಚ ಮ ಇಂದ್ರಶ್ಚ ಮೇ ಸವಿತೃದೇವನೊಡನೆ ಕೂಡಿದ ಇಂದ್ರನು. ಸರಸ್ವತೀ ಚ ಮ ಇಂದ್ರಶ್ಚ ಮೇ ಸರಸ್ವತೀ ದೇವಿಯಿಂದ ಕೂಡಿದ ಇಂದ್ರನು. ಪೂಷಾ ಚ ಮ ಇಂದ್ರಶ್ಚ ಮೇ ಪೂಷಾ ದೇವತೆಯಿಂದ ಕೂಡಿದ ಇಂದ್ರನು. ಬೃಹಸ್ಪತಿಶ್ಚ ಮ ಇಂದ್ರಶ್ಚ ಮೇ ಬೃಹಸ್ಪತಿಯಿಂದ ಕೂಡಿದ ಇಂದ್ರನು. ಮಿತ್ರಶ್ಚ ಮ ಇಂದ್ರಶ್ಚ ಮೇ ಮಿತ್ರನೆಂಬ ದೇವತೆಯಿಂದ ಕೂಡಿದ ಇಂದ್ರನು. ವರುಣಶ್ಚ ಮ ಇಂದ್ರಶ್ಚ ಮೇ ವರುಣನಿಂದ ಕೂಡಿದ ಇಂದ್ರನು. ತ್ವಷ್ಟಾ ಚ ಮ ಇಂದ್ರಶ್ಚ ಮೇ ತ್ವಷ್ಟೃದೇವತೆಯಿಂದ ಕೂಡಿದ ಇಂದ್ರನು. ಧಾತಾ ಚ ಮ ಇಂದ್ರಶ್ಚ ಮೇ ಧಾತೃವಿನಿಂದ ಕೂಡಿದ ಇಂದ್ರನು. ವಿಷ್ಣುಶ್ಚ ಮ ಇಂದ್ರಶ್ಚ ಮೇ ವಿಷ್ಣುವಿನಿಂದ ಕೂಡಿದ ಇಂದ್ರನು. ಅಶ್ವಿನೌ ಚ ಮ ಇಂದ್ರಶ್ಚ ಮೇ ಅಶ್ವಿನಿ ದೇವತೆಗಳಿಂದ ಕೂಡಿದ ಇಂದ್ರನು. ಮರುತಶ್ಚ ಮ ಇಂದ್ರಶ್ಚ ಮೇ ಮರುದ್ದೇವತೆಗಳಿಂದ ಕೂಡಿದ ಇಂದ್ರನು. ವಿಶ್ವೇ ಚ ಮೇ ದೇವಾ ಇಂದ್ರಶ್ಚ ಮೇ ವಿಶ್ವದೇವತೆಗಳಿಂದ ಕೂಡಿದ ಇಂದ್ರನು. ಪೃಥಿವೀ ಚ ಮ ಇಂದ್ರಶ್ಚ ಮೇ ಪೃಥಿವೀ ದೇವತೆಯಿಂದ ಕೂಡಿದ ಇಂದ್ರನು. ಅಂತರಿಕ್ಷಂಚ ಮ ಇಂದ್ರಶ್ಚ ಮೇ ಆಕಾಶದಿಂದ ಕೂಡಿದ ಇಂದ್ರನು. ದ್ಯೌಶ್ಚ ಮ ಇಂದ್ರಶ್ಚ ಮೇ ಸ್ವರ್ಗಲೋಕದಿಂದ ಕೂಡಿದ ಇಂದ್ರನು. ದಿಶಶ್ಚ ಮ ಇಂದ್ರಶ್ಚ ಮೇ ದಿಕ್ಕುಗಳಿಂದ ಕೂಡಿದ ಇಂದ್ರನು. ಮೂರ್ಧಾ ಚ ಮ ಇಂದ್ರಶ್ಚ ಮೇ ಎತ್ತರ ಸ್ಥಾನದಿಂದ ಕೂಡಿದ ಇಂದ್ರನು. ಪ್ರಜಾಪತಿಶ್ಚ ಮ ಇಂದ್ರಶ್ಚ ಮೇ ಪ್ರಜಾಪತಿಯಿಂದ ಕೂಡಿದ ಇಂದ್ರನು. ಯಜ್ಞೇನ ಕಲ್ಪಂತಾಂ ನಾನು ಮಾಡುವ ಯಾಗದಿಂದ ತೃಪ್ತರಾಗಿ ನನಗೆ ಇಷ್ಟಾರ್ಥಗಳನ್ನು ಕರುಣಿಸಲಿ. ಅಗುಂಷುಶ್ಚ ಮೇ ರಶ್ಮಿಶ್ಚ ಮೇ ಈ ಅನುವಾಕದಲ್ಲಿ ಯಾಗ ಸಾಮಗ್ರಿಗಳಾದ ಆದಿತ್ಯಾದಿ ಗ್ರಹ ಪಾತ್ರೆಗಳು ಹೇಳಲ್ಪಡುತ್ತವೆ. ಅಗುಂಷುಶ್ಚ ಮೇ ಅಂಶುಗ್ರಹ ಪಾತ್ರೆಯು. ರಶ್ಮಿಶ್ಚ ಮೇ ರಶ್ಮಿಯು. ಅದಾಭ್ಯಶ್ಚ ಮೇ ಅದಾಭ್ಯವು. ಅಧಿಪತಿಶ್ಚ ಮೇ ಅಧಿಪತಿಯ ಸ್ಥಾನವು. ಉಪಾಗುಂಷುಶ್ಚ ಮೇ ಉಪಾಂಶು ಸವನವು. ಅಂತರ್ಯಾಮಶ್ಚ ಮೇ ಅಂತರ್ಯಾಮವು. ಐಂದ್ರವಾಯವಶ್ಚ ಮೇ ಐಂದ್ರವಾಯವ ಗ್ರಹವು. ಮೈತ್ರಾವರುಣಶ್ಚ ಮೇ ಮೈತ್ರಾವರುಣ ಗ್ರಹವು. ಆಶ್ವಿನಶ್ಚ ಮೇ ಆಶ್ವಿನ ಗ್ರಹವು. ಪ್ರತಿಪ್ರಸ್ಥಾನಶ್ಚ ಮೇ ಪ್ರತಿಪ್ರಸ್ಥಾನವು. ಶುಕ್ರಶ್ಚ ಮೇ ಶುಕ್ರಗ್ರಹ ಪಾತ್ರೆಯು. ಮಂಥೀ ಚ ಮೇ ನನಗೆ ಮಂಥೀ ಗ್ರಹವು. ಆಗ್ರಯಣಶ್ಚ ಮೇ ಆಗ್ರಯಣ ಸ್ಥಾಲಿಯು. ವೈಶ್ವದೇವಶ್ಚ ಮೇ ವೈಶ್ವದೇವವು ಬೆಳಗ್ಗಿನ ಯಾಗದ ಅಗ್ನಿಯು. ಧ್ರುವಶ್ಚ ಮೇ ಧ್ರುವಗ್ರಹಗಳು. ವೈಶ್ವಾನರಶ್ಚ
ಮೇ ವೈಶ್ವಾನರ ಗ್ರಹವು, ಋತುಗ್ರಹಾಶ್ಚ ಮೇ ಋತುಪಾತ್ರಗಳು, ಅತಿಗ್ರಾಹ್ಯಾಶ್ಚ ಮೇ ಅತಿಗ್ರಾಹ್ಯಗಳು, ಐಂದ್ರಾಗ್ನಶ್ಚ ಮೇ ಐಂದ್ರಾಗ್ನೇಯವು ನನಗೆ, ವೈಶ್ವದೇವಶ್ಚ ಮೇ ಮಹಾವೈಶ್ವದೇವವು, ಮರುತ್ವತೀಯಾಶ್ಚ ಮೇ ನನಗೆ ಮರುತ್ವತೀಯವು, ಮಾಹೇಂದ್ರಶ್ಚ ಮೇ ಮಾಹೇಂದ್ರವು, ಆದಿತ್ಯಶ್ಚ ಮೇ ನನಗೆ ಆದಿತ್ಯ ಪಾತ್ರೆಯು, ಸಾವಿತ್ರಶ್ಚ ಮೇ ಸಾವಿತ್ರವು, ಸಾರಸ್ವತಶ್ಚ ಮೇ ಸಾರಸ್ವತವು, ಪೌಷ್ಣಶ್ಚ ಮೇ ಪೌಷ್ಣವು, ಪಾಪ್ನೀವತಶ್ಚ ಮೇ ಪಾತ್ನೀವತವು, ಹಾರಿಯೋಜನಶ್ಚ ಮೇ ಹಾರಿಯೋಜನ ಗ್ರಹವು ಕೂಡ, ಯಜ್ಞೇನ ಕಲ್ಪಂತಾಂ ನಾನು ಮಾಡುವ ಯಾಗದಿಂದ ನನಗೆ ಉಂಟಾಗಲಿ. ಇದ್ಮಶ್ಚ ಮೇ ಬರ್ಹಿಶ್ಚ ಮೇ ಇದ್ಮಶ್ಚ ಮೇ ಯಾಗಕ್ಕೆ ಬೇಕಾದ ಇದ್ಮ ಕಟ್ಟಿಗೆಗಳು, ಬರ್ಹಿಶ್ಚ ಮೇ ದರ್ಭೆಯು, ವೇದಿಶ್ಚ ಮೇ ನನಗೆ ಯಾಗ ಭೂಮಿಯು, ಧಿಷ್ಣೇಯಾಶ್ಚ ಮೇ ವೇದಿಯ ಒಳಗಿರುವ ಸ್ಥಳವು, ಸೃಚಶ್ಚ ಮೇ ಹೋಮ ಮಾಡುವ ಪಾತ್ರೆಗಳು, ಚಮಸಾಶ್ಚ ಮೇ ಚಮಸ ಪಾತ್ರೆಗಳು ಸೋಮರಸ ಪಾನ ಮಾಡುವ ಬೇರೆ ಬೇರೆ ವಿಧವಾದ ಚಮಸಗಳು, ಗ್ರಾವಾಣಶ್ಚ ಮೇ ಸೋಮಲತೆಯನ್ನು ಜಜ್ಜುವ ಕಲ್ಲುಗಳು, ಸ್ವರವಶ್ಚ ಮೇ ನನಗೆ ಸ್ವರವಗಳು, ಉಪರವಾಶ್ಚ ಮೇ ಯಜ್ಞದ ಉಪರವಗಳು, ಅಧಿಶವಣೇ ಚ ಮೇ ಮರದ ಹಲಗೆಗಳು, ದ್ರೋಣಕಲಶಶ್ಚ ಮೇ ನನಗೆ ದ್ರೋಣಕಲಶಗಳೆಂಬ ವಿಶೇಷ ಪಾತ್ರೆಗಳು, ವಾಯವ್ಯಾನಿ ಚ ಮೇ ಹವಿಸ್ಸುಗಳನ್ನು ಇಡಲು ಉಪಯೋಗಿಸುವ ವಿಶೇಷ ಆಕಾರದ ಪಾತ್ರೆಗಳು, ಪೂತಭೃಚ್ಚ ಮೇ ಸೋಮರಸವನ್ನು ಇಡುವ ಪಾತ್ರೆಗಳು, ಆಧವನೀಯಶ್ಚ ಮೇ ಆಧವನೀಯ ಎಂಬ ಸೋಮರಸವನ್ನಿಡುವ ಪಾತ್ರೆಗಳು, ಆಗ್ನೇಯಿಧ್ರಂ ಚ ಮೇ ಆಗ್ನೇಧ್ರ ಎಂಬ ಋತ್ವಿಜನ ಸ್ಥಾನವು, ಹವಿರ್ಧಾನಂ ಚ ಮೇ ನನಗೆ ಯಾಗವೇದಿಯಲ್ಲಿರುವ ಹವಿರ್ಧಾನ ಶಕಟವು, ಗೃಹಾಶ್ಚ ಮೇ ಯಾಗಶಾಲೆಯು, ಸದಶ್ಚ ಮೇ ನನಗೆ ಸದವೆಂಬ ಸ್ಥಳವು, ಪುರೋಡಾಶಾಶ್ಚ ಮೇ ನನಗೆ ಹವಿಸ್ಸುಗಳು, ಪಚತಾಶ್ಚ ಮೇ ಉತ್ತಮವಾಗಿ ಬೇಯಿಸುವ ಶಕ್ತಿಯು, ಅವಭೃತಶ್ಚ ಮೇ ಮುಖ್ಯ ಯಾಗದ ಕೊನೆಯ ಸಮಯದಲ್ಲಿ ಮಾಡುವ ಯಾಗವು, ಸ್ವಗಾಕಾರಶ್ಚ ಮೇ ಸಂಯುವಾಕವು ಇದರಿಂದ ದೇವತೆಗಳು ತಮಗೆ ಬೇಕಾದ ಹವಿಸ್ಸನ್ನು ಸ್ವೀಕರಿಸುತ್ತಾರೆ. ಇವೆಲ್ಲವೂ ನನಗೆ ಯಜ್ಞೇನ ಕಲ್ಪಂತಾಂ ನಾನು ಮಾಡುವ ಯಾಗದಿಂದ ಸಿದ್ಧಿಸಲಿ. ಅಗ್ನಿಶ್ಚ ಮೇ ನನಗೆ ಅಗ್ನಿಹಿ ನಾನು ಯಾಗ ಮಾಡುವ ಬೆಂಕಿಯು, ಘರ್ಮಶ್ಚ ಮೇ ಪ್ರವರ್ಗ್ಯವು, ಇಂದ್ರಾಯಾರ್ಕಬತೆ ಪುರೋಡಾಶಂ ಎಂದು ಮಾಡಲ್ಪಡುವ ಅರ್ಕಯಾಗವು, ಸೂರ್ಯಶ್ಚ ಮೇ ನನಗೆ ಸೌರ್ಯಂ ಚರುಂ ಎಂದು ಹೇಳಿ ಮಾಡುವ ಸೂರ್ಯಯಾಗವು, ಪ್ರಾಣಶ್ಚ ಮೇ ಕಿರಣಗಳ ಮಾರ್ಗವು, ಅಶ್ವಮೇಧಶ್ಚ ಮೇ ಅಶ್ವಮೇಧ ಯಾಗವು, ಪೃಥಿವೀ ಚ ಮೇ ನನಗೆ ಪೃಥಿವೀ ದೇವತೆಯು, ಅದಿತಿಶ್ಚ ಮೇ ಅದಿತಿ ದೇವತೆಯು, ದಿತಿಶ್ಚ ಮೇ ದಿತಿ ದೇವತೆಯು, ದ್ಯೌಶ್ಚ ಮೇ ನನಗೆ ಸ್ವರ್ಗವು, ಶಕ್ವರೀಹಿ ಅಂಗುಲಯಃ ವಿರಾಟ್ ಪುರುಷನಾದ
ಶಕ್ತಿಯುಕ್ತವಾದ ವಿರಾಟ್ ಪುರುಷನ ಬೆರಳುಗಳು. ದಿಶಶ್ಚ ಮೇ ಪೂರ್ವವೇ ಮೊದಲಾದ ದಿಕ್ಕುಗಳು ಮತ್ತು ಉಪದಿಕ್ಕುಗಳು. ಯಜ್ಞೇನ ಕಲ್ಪಂತಾಂ ನಾನು ಮಾಡುವ ಯಾಗದಿಂದ ಸಿದ್ಧಿಸಲಿ. ಋಕ್ಚ ಮೇ ನಿಯತ ಪಾದಗಳುಳ್ಳ ಋಗ್ವೇದದ ಮಂತ್ರಗಳು. ಸಾಮಚ ಮೇ ಗಾನರೂಪವಾದ ಸಾಮವೇದದ ಮಂತ್ರಗಳು. ಸ್ತೋಮಶ್ಚ ಮೇ ನಿಶ್ಚಿತವಾದ ಪಾದ ನಿಯಮಗಳಿಂದ ಕೂಡಿದ ಸ್ತೋತ್ರ ರೂಪವಾದ ಮಂತ್ರಗಳು. ಯಜುಶ್ಚ ಮೇ ಯಜುರ್ವೇದದ ಮಂತ್ರಗಳು. ದೀಕ್ಷಾಚ ಮೇ ನನಗೆ ಯಾಗ ದೀಕ್ಷೆಯು. ತಪಶ್ಚ ಮೇ ನನಗೆ ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸುಗಳು. ಋತುಶ್ಚ ಮೇ ನನಗೆ ವಸಂತಾದಿ ಕಾಲಗಳು. ವ್ರತಂ ಚ ಮೇ ನನಗೆ ಆಚರಿಸುವ ನಿಯಮವು. ವೃಷ್ಟ್ಯಾ ಮಳೆಯಿಂದ ಕೂಡಿದ. ಅಹೋರಾತ್ರಯೋ ಹಗಲು ರಾತ್ರಿಗಳು. ಬೃಹದ್ರಥಂ ತರೇ ಚ ಮೇ ಬೃಹದ್ರಥಂತರಗಳು ಎಂಬ ಸಾಮವೇದದ 2 ಮಂತ್ರಗಳು. ಯಜ್ಞೇನ ಕಲ್ಪೇತಾಂ ನಾನು ಮಾಡುವ ಯಾಗದಿಂದ ಉಂಟಾಗಲಿ. ಗರ್ಭಾಶ್ಚ ಮೇ ನನಗೆ ಗರ್ಭದಲ್ಲಿರುವ ಭ್ರೂಣಗಳು. ವತ್ಸಾಶ್ಚ ಮೇ ಜನಿಸಿದ ಕರುಗಳು. ತ್ರ್ಯವಿಶ್ಚ ಮೇ 1.5 ವರ್ಷ ಪ್ರಾಯದ ಗಂಡು ಕರುವು. ತ್ರ್ಯವೀಚ ಮೇ ಅದೇ ಪ್ರಾಯದ ಹೆಣ್ಣು ಕರುವು. ದಿತ್ಯವಾಡ್ಚ ಮೇ 2 ವರ್ಷ ಪ್ರಾಯದ ಗಂಡು ಕರುವು. ದಿತ್ಯೌಹೀಚ ಮೇ 2 ವರ್ಷ ಪ್ರಾಯದ ಹೆಣ್ಣು ಕರುವು. ಪಂಚಾವಿಶ್ಚ ಮೇ 2.5 ವರ್ಷದ ಗಂಡು ಕರುವು. ಪಂಚಾವೀಚ ಮೇ ಅದೇ ಪ್ರಾಯದ ಹೆಣ್ಣು ಕರುವು. ತ್ರಿವತ್ಸಶ್ಚ ಮೇ 3 ವರ್ಷದ ಗಂಡು ಕರುವು. ತ್ರಿವತ್ಸಾಚ ಮೇ ಅದೇ ಪ್ರಾಯದ ಹೆಣ್ಣು ಕರುವು. ತುರ್ಯವಾಟ್ಚ ಮೇ 3.5 ವರ್ಷದ ಗಂಡು ಕರುವು. ತುರ್ಯೌಹೀಚ ಮೇ 3.5 ವರ್ಷದ ಹೆಣ್ಣು ಕರುವು. ಪಷ್ಠವಾಚ ಮೇ 4 ವರ್ಷದ ಗಂಡು ಕರುವು. ಪಷ್ಠೌಹೀಚ ಮೇ ಅದೇ ಪ್ರಾಯದ ಹೆಣ್ಣು ಕರುವು. ಉಕ್ಷಾಚ ಮೇ ಗರ್ಭೋತ್ಪತ್ತಿ ಮಾಡಲು ಸಮರ್ಥವಾದ ಎತ್ತು. ವಶಾಚ ಮೇ ಬಂಜೆಯಾದ ದನವು. ಋಷಭಶ್ಚ ಮೇ ಅತ್ಯಂತ ತರುಣಪ್ರಾಯದ ಎತ್ತು. ವೇಹಶ್ಚ ಮೇ ನನಗೆ ಗರ್ಭಸ್ರಾವವಾಗುವ ಗೋವು. ಅನಡ್ವಾಂಚ ಮೇ ನನಗೆ ಗಾಡಿ ಎಳೆಯಲು ಯೋಗ್ಯವಾದ ಎತ್ತು. ಧೇನುಶ್ಚ ಮೇ ಪ್ರಥಮ ಕರು ಹಾಕಿದ ದನವು. ಆಯುಶ್ಚ ಮೇ ದೀರ್ಘಾಯುಷ್ಯವು. ಯಜ್ಞೇನ ಕಲ್ಪತಾಂ ನಾನು ಮಾಡುವ ಯಾಗದಿಂದ ಉಂಟಾಗಲಿ. ಪ್ರಾಣೋ ಯಜ್ಞೇನ ಕಲ್ಪತಾಂ ಪ್ರಾಣವಾಯುವು ಯಾಗದಿಂದ ಉಂಟಾಗಲಿ. ವ್ಯಾನೋ ಯಜ್ಞೇನ ಕಲ್ಪತಾಂ ಅಪಾನೋ ಯಜ್ಞೇನ ಕಲ್ಪತಾಂ ಅಪಾನವಾಯುವು ಯಾಗದಿಂದ ಉಂಟಾಗಲಿ. ವ್ಯಾನೋ ಯಜ್ಞೇನ ಕಲ್ಪತಾಂ ಶರೀರದ ಎಲ್ಲ ಭಾಗಗಳಲ್ಲಿ ಇರುವ ವಾಯುವು ಯಾಗದಿಂದ ಸಿದ್ಧಿಸಲಿ. ಚಕ್ಷುರ್ಯಜ್ಞೇನ ಕಲ್ಪತಾಂ ಕಣ್ಣುಗಳಿಗೆ ನೋಡುವ ಶಕ್ತಿಯು ಯಾಗದಿಂದ ಸ್ಥಿರವಾಗಿ ಉಳಿಯಲಿ. ಶ್ರೋತ್ರೈ ಯಜ್ಞೇನ ಕಲ್ಪತಾಂ ಶ್ರವಣೇಂದ್ರಿಯವು ಯಾಗದಿಂದ ಶಕ್ತಿಯುಕ್ತವಾಗಲಿ. ವಾಗ್ಯಜ್ಞೇನ ಕಲ್ಪತಾಂ
ಕಲ್ಪತಾಂ. ವಾಕ್ಶಕ್ತಿಯು ಯಾಗದ ಬಲದಿಂದ ಸ್ಥಿರವಾಗಿ ಇರಲಿ. ಮನೋಯಜ್ಞೇನ ಕಲ್ಪತಾಂ. ಮನಸ್ಸು ಯಾಗದಿಂದ ಉತ್ತಮ ರೀತಿಯಿಂದ ಇರಲಿ. ಆತ್ಮಯಜ್ಞೇನ ಕಲ್ಪತಾಂ. ಇಂದ್ರಿಯ ಮನಸ್ಸುಗಳಿಂದ ಕೂಡಿದ ದೇಹಾತ್ಮನು ಯಜ್ಞದ ಶಕ್ತಿಯಿಂದ ರೋಗರಹಿತನಾಗಿ ಚುರುಕಾಗಿ ಇರಲಿ. ಯಜ್ಞೋ ಯಜ್ಞೇನ ಕಲ್ಪತಾಂ. ಮುಂದೆ ಮಾಡಲಿರುವ ಅಶ್ವಮೇಧಾದಿ ಯಾಗವು ಈಗ ನಾನು ಮಾಡುವ ಯಾಗದ ಫಲದಿಂದ ಸಿದ್ಧಿಸಲಿ. ಏಕಾಚ ಮೇ ತಿಸ್ರಶ್ಚ ಮೇ. ಈ ಅನುವಾದದಲ್ಲಿ ಅಯುಗ್ಮಸ್ತೋಮ ಹೋಮಕ್ಕೆ ಇರುವಂತಹ ಮಂತ್ರಗಳು ಹೇಳಲ್ಪಡುತ್ತವೆ. ಏಕಾಚ ಮೇ ನನಗೆ ಒಂದು, ತಿಸ್ರಶ್ಚ ಮೇ ಮೂರು, ಪಂಚಚ ಮೇ ಐದು, ಸಪ್ತಚ ಮೇ ಏಳು, ನವಚ ಮೇ ಒಂಬತ್ತು, ಏಕಾದಶ ಚ ಮೇ 11, ತ್ರಯೋದಶ ಚ ಮೇ 13, ಪಂಚದಶ ಚ ಮೇ ನನಗೆ 15, ಸಪ್ತದಶ ಚ ಮೇ ನನಗೆ 17, ನವದಶ ಚ ಮೇ ಮತ್ತು 19, ಏಕವಿಂಶತಿಶ್ಚ ಮೇ 21, ತ್ರಯೋವಿಂಶತಿಶ್ಚ ಮೇ 23, ಪಂಚವಿಂಶತಿಶ್ಚ ಮೇ ನನಗೆ 25, ಸಪ್ತವಿಂಶತಿಶ್ಚ ಮೇ 27, ನವವಿಂಶತಿಶ್ಚ ಮೇ 29, ಏಕತ್ರಿಗುಂಶಚ್ಚ ಮೇ 31, ತ್ರಯಸ್ತ್ರಿಗುಂಶಚ್ಚ ಮೇ 33. ಈ ವಿಷಮ ಸಂಖ್ಯೆಯ ಸ್ತೋಮಗಳು ಯಜ್ಞೇನ ಕಲ್ಪತಾಂ ಯಜ್ಞದಿಂದ ಉಂಟಾಗಲಿ. ಇಲ್ಲಿಂದ ಮುಂದೆ ಯುಜಸ್ತೋಮಾಂಜುಹೂತಿ ಎಂಬ ಶ್ರುತಿ ಪ್ರಮಾಣದ ಪ್ರಕಾರ ಈ ಮಂತ್ರಗಳು ಹೇಳಲ್ಪಟ್ಟಿವೆ. ಇಲ್ಲಿಂದ ಯುಗ್ಮ ಸಂಖ್ಯೆಯ ಸ್ತೋಮಗಳು ಹೇಳಲ್ಪಡುತ್ತವೆ. ಚತಸ್ರಶ್ಚ ಮೇ ನನಗೆ 4ಗಳಿಂದಲೂ, ಅಷ್ಟೌಚ ಮೇ 8ರಿಂದಲೂ, ದ್ವಾದಶ ಚ ಮೇ 12ರಿಂದಲೂ, ಷೋಡಶ ಚ ಮೇ 16ರಿಂದಲೂ, ವಿಗುಂಶತಿಶ್ಚ ಮೇ 20ರಿಂದಲೂ, ಚತುರ್ವಿಗುಂಶತಿಶ್ಚ ಮೇ 24ರಿಂದಲೂ, ಅಷ್ಟಾವಿಗುಂಶತಿಶ್ಚ ಮೇ 28ರಿಂದಲೂ, ದ್ವಾತ್ರಿಗುಂಶಚ್ಚ ಮೇ 32ರಿಂದಲೂ, ಷಟ್ತ್ರಿಗುಂಶಚ್ಚ ಮೇ 36ರಿಂದಲೂ, ಚತ್ವಾರಿಗುಂಶಚ್ಚ ಮೇ 40ರಿಂದಲೂ, ಚತುಶ್ಚತ್ವಾರಿಗುಂಶಚ್ಚ ಮೇ 44ರಿಂದಲೂ, ಅಷ್ಟಾಚತ್ವಾರಿಗುಂಶಚ್ಚ ಮೇ 48 ಸಂಖ್ಯೆಯಿಂದ ಯುಗ್ಮ ಸ್ತೋಮಗಳು ಯಜ್ಞೇನ ಕಲ್ಪತಾಂ ನಾನು ಮಾಡುವ ಯಾಗದಿಂದ ಉಂಟಾಗಲಿ. ಅಥ ಯುಗ್ಮತೋ ಜುಹೋತಿ ಚತುಸ್ರಶ್ಚಮ ಎಂಬ ಶ್ರುತಿವಾಕ್ಯವನ್ನು ಅನುಸರಿಸಿ 48 ಸಂಖ್ಯೆಯವರೆಗೆ ಹೇಳಿದೆ. ಮೇ ನನಗೆ, ವಾಜಶ್ಚ ಮೇ ಅನ್ನವು, ಪ್ರಸವಶ್ಚ ಮೇ ಅನ್ನದ ಉತ್ಪತ್ತಿಯು, ಅಪಿಜಃ ಅನ್ನದ ನಿರಂತರ ಉತ್ಪತ್ತಿಯು, ಕ್ರತುಶ್ಚ ಚಾತುರ್ಮಾಸ್ಯಾದಿ ಯಾಗವು ಅಥವಾ ಸಂಕಲ್ಪದ ಭೋಗ ವಿಷಯಕವಾದ ಯಾಗವು, ಸುವಶ್ಚ ಯಾಗಗಳನ್ನು ಮಾಡುವಂತೆ ಪ್ರೇರಕನಾದ ಆದಿತ್ಯನು, ಮೂರ್ಧಾಚ ಉನ್ನತ ಸ್ಥಾನವು, ವ್ಯಷ್ಣಿಯಶ್ಚ ವಿನಾಶರಾಹಿತ್ಯವು, ಅಂತ್ಯಾಯನಃ ಸರ್ವನಾಶದಲ್ಲಿಯ ಇರುವಿಕೆಯು, ಭೌವನಶ್ಚ ಭೂಮಿಯಲ್ಲಿ ಇರುವಿಕೆಯು, ಭುವನಶ್ಚ ಭೂಮಿಯನ್ನು ಹೊಂದಿರುವಿಕೆಯು, ಅಧಿಪತಯಶ್ಚ ಅತ್ಯಂತ ಪಾಲನಾ ಶಕ್ತಿಯು, ಯಜ್ಞೇನ ಕಲ್ಪತಾಂ ನಾನು ಮಾಡುವ ಯಾಗದಿಂದ ಕಲ್ಪತಾಂ ಸಿದ್ಧಿಸಲಿ.
ಓಂ ಇಡಾದೇವಹೂರ್ಮನುರ್ಯಜ್ಞನೀರ್ ಬೃಹಸ್ಪತಿರುಕ್ತಾ ಮದಾನಿಷಗುಂಸಿ ಷದ್ವಿಶ್ವೇ ದೇವಾಃ ಸೂಕ್ತವಾಚಃ ಪೃಥಿವಿ ಮಾತರ್ಮಾ ಮಾಹಿಗುಂಸೇರ್ಮಧುಮನಿಷ್ಯೇ ಮಧುಜನಿಷ್ಯೇ ಮಧುವಕ್ಷ್ಯಾಮಿ ಮಧುವದಿಷ್ಯಾಮಿ ಮಧುಮತೀಂ ದೇವೇಭ್ಯೋ ವಾಚಮುದ್ಯಾಸಗುಂ ಶುಶ್ರೂಷೇಣ್ಯಾಂ ಮನುಷ್ಯೇಭ್ಯಸ್ತಂ ಮಾ ದೇವಾ ಅವಂತು ಶೋಭಾಯೈ ಪಿತರೋ ನುಮದಂತು. ಓಂ ಶಾಂತಿ ಶಾಂತಿ ಶಾಂತಿ. ಇಡಾದೇವಹೂ ಗೋಸ್ವರೂಪಿಣಿಯಾದ ಬ್ರಹ್ಮವಿದ್ಯೆಯು ದೇವತೆಗಳನ್ನು ಆಹ್ವಾನಿಸುತ್ತದೆ. ಮನುರ್ಯಜ್ಞನೀ ಮಂತ್ರರೂಪವಾದ ವೇದವು ಮಂತ್ರವು ಮನನ ಮಾಡುವವರನ್ನು ಕಾಪಾಡುವುದು. ಯಜ್ಞವೆಂಬ ಸತ್ಕರ್ಮಕ್ಕೆ ನಮ್ಮನ್ನು ಕೊಂಡೊಯ್ಯುವುದರಿಂದ ವೇದವು ಯಜ್ಞನೀ ಅಸ್ತಿ ಆಗಿರುತ್ತದೆ. ಬೃಹಸ್ಪತಿರುಕ್ತಾ ಮದಾನಿ ಪರಮಾತ್ಮನು ಕರ್ಮದಿಂದ ಲಭಿಸುವಂತಹ ಸುಖಗಳನ್ನು ದದಾತು ಕೊಡಲಿ. ವಿಶ್ವೇ ದೇವಾಃ ಸೂಕ್ತವಾಚಃ ವಿಶ್ವದೇವತೆಗಳು ಒಳ್ಳೆಯ ಮಾತುಗಳನ್ನು ಶಗುಂಸಿಷತ್ ಹೇಳುತ್ತಾ ನಮ್ಮನ್ನು ರಕ್ಷಿಸಲಿ. ಪೃಥಿವಿ ಮಾತಃ ಭೂಮಿ ತಾಯಿಯೇ ನೀನು ಮಾ ನಮ್ಮನ್ನು ಮಾಹಿಗುಂಸಿಹಿ ಹಿಂಸಿಸಬೇಡ. ಮಧುಮನಿಷ್ಯೇ ದೇವತೆಗಳಾದ ನಿಮ್ಮೆಲ್ಲರನ್ನು ಚೆನ್ನಾಗಿ ಮನುಷ್ಯೇ ಚಿಂತಿಸುತ್ತೇನೆ. ಮಧುಜನಿಷ್ಯೇ ನಿಮ್ಮನ್ನು ಇಂಪಾದ ಸ್ತೋತ್ರಗಳಿಂದ ಆರಾಧಿಸುತ್ತೇನೆ. ನನ್ನ ಹಿತಕ್ಕಾಗಿಯೇ ಮಧುವಕ್ಷ್ಯಾಮಿ ಮಧುರವಾಗಿಯೇ ಮಾತಾಡಲಿರುವೆನು. ಮಧುವದಿಷ್ಯಾಮಿ ಹಿತವಾದ ಮಾತುಗಳನ್ನೇ ಹೇಳಲಿರುವೆನು. ದೇವೇಭ್ಯಃ ದೇವತೆಗಳಿಗೆ ಮಧುಮತೀಂ ಮಧುರವಾದ ಹವಿಸ್ಸಿನಿಂದ ಕೂಡಿದ ವಾಚಮುದ್ಯಾಸಂ ಮಾತನ್ನೇ ಸಮರ್ಪಿಸುತ್ತೇನೆ. ಬರಿಗೆಯಿಂದ ಅಥವಾ ಕೇವಲ ಮಾತಿನಿಂದಲೇ ಹೇಳುವುದಲ್ಲ, ಹವಿಸ್ಸಿನಿಂದ ಯಾಗವನ್ನು ಮಾಡುತ್ತೇನೆ. ಹಾಗೆಯೇ ಮನುಷ್ಯೇಭ್ಯ ಮಾನವರಿಗೂ ಶುಶ್ರೂಷೇಣ್ಯಾಂ ಕಿವಿಗೆ ಇಂಪಾದ ಮಾತುಗಳನ್ನು ಹೇಳುತ್ತಾ ಉದ್ಯಾಸಂ ಸಂತೋಷಪಡಿಸುತ್ತೇನೆ. ತಮ್ಮ ದೇವಾ ಅವಂತು ಹೀಗೆ ದೇವತೆಗಳಲ್ಲಿಯೂ ಮನುಷ್ಯರಲ್ಲಿಯೂ ಉತ್ತಮ ರೀತಿಯಿಂದ ನಡೆದುಕೊಳ್ಳುವ ನನ್ನನ್ನು ದೇವಾಹ ಅವಂತು ದೇವತೆಗಳು ಕಾಪಾಡಲಿ. ಶೋಭಾಯೈ ಕೀರ್ತಿಗಳಿಂದ ಪ್ರಪಂಚದಲ್ಲಿ ನಾನು ಬೆಳಗುವಂತೆ ಪಿತರೋನುಮದಂತು ಪಿತೃದೇವತೆಗಳು ಅನುಮತಿಯನ್ನು ನೀಡಲಿ. ಶಾಂತಿ 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 ಸಕಲ ವಿಧವಾದ ನೆಮ್ಮದಿಯು ಲಭಿಸಲಿ. ಇದು ಸಂಕ್ಷಿಪ್ತವಾದ ಚಮಕದ ಅನುವಾದವಾಗಿದೆ. ಇದನ್ನು ಅನುವಾದ ಮಾಡಿದವರು ಯರ್ಮುಂಜ ರಾಮಕೃಷ್ಣ ಜೂಯಿಸ್ ಇವರು.